ಈಗ ಫೈನಲಾಗಿ ಎಲ್ಲಿದ್ದೀನಿ ಅಂದರೆ ಅರುಣಾಚಲ್ ಪ್ರದೇಶ್ ದಾಟಿ, ಅಸ್ಸಾಂ ದಾಟಿ, ವೆಸ್ಟ್ ಬೆಂಗಾಲ್ ದಾಟಿ, ಇವತ್ತು ಇವತ್ತಾಗಿ ಯಾವುದದು ಬಿಹಾರ್ ಕೂಡ ದಾಟಿ, ಬಿಹಾರಿಂದ ಮತ್ತೆ ಉತ್ತರ ಪ್ರದೇಶ ದಾಟಿ, ಉತ್ತರ ಪ್ರದೇಶದಿಂದ ಮಧ್ಯಪ್ರದೇಶಿಗೆ ಎಂಟ್ರಿ ಆಗ್ತಾಯಿದ್ದೀನಿ ಇವಾಗ. ಈಗ ನೀವು ನೋಡ್ತಿರ್ಬೋದು ಎದುರುಗಡೆ ಇರೋದು ಯಾವುದು ರೋಡ್ ಅಂತ ನನಗೆ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ ಟೈಟಲ್ ಹಾಕಿ. ಈಗ ಟೈಟಲ್ ಹಾಕಿ ಹೇಳ್ಬಿಡ್ತೀನಿ. ಇದು ಹೈವೇ ಘಾಟಿ. ನಂಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಇದ್ರ ಹೈವೇ ಘಾಟಿಲಿ ಗಾಡಿ ಓಡಿಸ್ಬೇಕು ಅಂತ. ಇವಾಗ ಸಿಕ್ಕಿದೆ. ನಾನೇನು ನೀ ಹತ್ತೋದು ಅಂದರೆ ಕ್ರೂಸ್ ಕಂಟ್ರೋಲ್ ಹಾಕೋದು ಇಲ್ಲ. ಆ್ಯಕ್ಚುಲಿ ವಿತೌಟ್ ಆಕ್ಸಿಲೇಟ್ರ್ ಕೊಟ್ಟು ತೊಗೊಂಬರ್ತಾಯಿದ್ದೆ, ಅದು ನೆನಪೇ ಆಗಿಲ್ಲ. ಯಾಕೆ ಟೈಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ. ಇವಾಗ ಸುತ್ತಿಟ್ಟಿದ್ನಲ್ಲ, ಹಂಗೆ ಸುತ್ಕೊಂಡಿರುತ್ತೆ. ಇದನ್ನು ತೆಗೆದು ಹಿಂಗೆ ಸುತ್ತಿ ಹಿಂದೆ ಜೋಬಲ್ಲಿ ಇಟ್ಕೋಬೇಕು, ಬೇರೇನು ತಿಳ್ಕೊಬೇಡಿ. ಕೇಬಲ್ ರಜಾ ಒಳಗಡೆ ಹೋಗಪ್ಪ, ಗಾಡಿ ಸ್ಟಾರ್ಟ್ ಆಗಪ್ಪ. ಒಳ್ಳೆ ಸನ್ಸೆಟ್ ಪಾಯಿಂಟ್ ಅಂತ ಬಂದಿದ್ದೀವಿ ಇವಾಗ. ಸೂರ್ಯ ಮುಳುಗೋ ಟೈಮು. ಸುಮ್ಮನೆ ಸೌಂಡ್ ಮಾಡಬೇಡ, ಮೊಬೈಲ್ ಹೊಲ್ಡರ್ ಸೌಂಡ್ ಮಾಡುತ್ತೆ ಮಾರ. ಏನು ಗುರು ಟ್ರಕ್ಕು ನೀವು ಈ ಥರ ಉಳಿಸ್ತವನೆ, ಯಾವುದು ಟ್ಯಾಂಕರ್ನ. ಲೋವೇ ಏನು ಗುರು ಈ ಥರ ಹೋಗಿದ್ಯಾ? ಅಪ್ಪ ಹಿಂಗಿದೆ ಗೊತ್ತಾಗ್ತಾನೆ ಇಲ್ಲ. ಬಂತಲ್ಲ ಬಂದ್ಕೊಂಡೆ. ಗುರು ಈ ಬೈಕು ಫುಲ್ ಈ ಥರ ಥ್ರಾಟಲ್ ಕೊಟ್ಟರೆ ಓಪನ್ ಆಗ್ತಿದೆ. ಆ ಲಾರಿ ಎಂಥ ಬಿಸಿ ಹೋಗೇ ಬರ್ತದೆ. ನಮಗೆ ಇಟ್ಟು ಇಷ್ಟು ನಮ್ಮ ಮುಗಿತಾ? ಅಯ್ಯ ನಾನಿಂದ ಇದೆ ಅನ್ಕೊಂಡಂಗೆ ಹೊಡಿದಾನೆ ಹಿಂಗಲ್ಲ ಗುರು. ಈ ಲಾರಿಗಳೆಲ್ಲ ಫುಲ್ ಈಟಿದೆ. ಆ ಲಾರಿ ಅಲ್ಲಿದೆ, ಇಲ್ಲಿಗೆ ಬರ್ತಿದೆ ಬಿಸಿ ಗಾಳಿ. ಇದಾಗಿದೆ ಅಪ್ಪ. ನಾವು ಆರನೇಗಿರೋದ ಹತ್ತಿಸ್ತಿದ್ದೀವಿ. ಇಲ್ಲೇನಾರ ಆಮೇಲೆ ಸ್ಪೀಡ್ ಲಿಮಿಟ್ ಇಟ್ಟವ್ರ ಏನ್ ಕತೆ? ತಣ್ಣಗೆ ಒಂದೇ ಸಲ ತಣ್ಣಗೆ ಗಾಳಿ ಬರ್ತಿದೆಯಲ್ಲ ಗುರು. ಏನಿದು ಹೈಟ್ ಕ್ಲೈಮ್ ಮಾಡ್ದಂಗೂ ಕೋಲ್ಡ್ ವೆದರ್ ಜಾಸ್ತಿ ಆಗ್ತಿದೆ. ಅಫ್ಕೋರ್ಸ್ ಇಂಜನೇನಾದ್ರು ಕೆಳಗಡೆ ಇದ್ದಾಗ ನೀವು ಓವರ್ ಸ್ಪೀಡಲ್ಲಿ ಬಂದಿರ್ತೀರಾ, ಲಾಂಗ್ ಬಂದಿರ್ತೀರಾ ಅಂದರೆ ಕೆಳಗಡೆ ನಿಲ್ಲಿಸಿ ಇಂಜನ್ ಕೂಲ್ ಮಾಡಿ ಮೇಲೆ ಬರೋಕ್ಕೆ ಹೋಗ್ಬೇಡಿ. ಮೇಲೆ ಬಂದಮೇಲೆ ಅಲ್ಲಿ ಮೇಲೆ ತಣ್ಣಗಿರುತ್ತೆ, ಅಲ್ಲೇ ಕೂಲ್ ಆಯ್ತು. ನಾನು ಆಲ್ಮೋಸ್ಟ್ 170 ಕಿಲೋಮೀಟರ್ ಬಂದು ಗುಡ್ಡೆ ಹತ್ತಿಸ್ತಿದ್ದೀನಿ. ಏನು ಗುರು ಈ ಪ್ಲೇಸು ನೋಡೇ ಇಲ್ವಲ್ಲ ಈ ಥರ. ಏನು ಗುರು ಕಲ್ಲು ಹೊಡೆದ್ರೆ ಭಯ ಆಗುತ್ತಲ್ಲ, ಸುತ್ತಲೂ ಹೇಳ್ಕೊತೆ. ಸೈಕು ನಾನು ಸೈಕು. ಸೈಡ್ ಸರಿರಿ ರಾಜ ಬಂದ. ಹಂಗೆ ಬಾಯ್ ಗಾಯ್ಸ್. ಇನ್ನು ನೆಕ್ಸ್ಟ್ ಈ ಕಡೆ ಎಲ್ಲ ಯಾವಾಗ ಸಿಕ್ಕಿದ ಗೊತ್ತಿಲ್ಲ. ಏನು ಗುರು ಈ ಥರ ಕೆಲ್ಸನೇ ದೇವ್ರೆ.
ಇರೋ ದೇವಸ್ಥಾನ ಅದಂಗಿದೆ, ಮುಗೀತು. ಇನ್ನೂ ಡೌನ್ ಇಲ್ಲ. ಹಾಂ ಹಾಂ ಹಾಂ, ಅಪ್ಪಿಲ್ಲ ಅಷ್ಟೇ ನಮಗೆ ಫೋಕಸ್ಸು, ಡೌನ್ ಇದೆಲ್ಲ ಅಷ್ಟಿಲ್ಲ. ಸುಮ್ಮನೆ ಬಿಟ್ಟರೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅನ್ಸುತ್ತೆ ಫೀಲ್ ಹೊತ್ಕೊಂಡು ಬಂದ್ವಿ. ಫಿನಿಶ್ ಬಾಯ್ಸ್. ಇನ್ನು ನೆಕ್ಸ್ಟ್ ಬ್ಲಾಗು ಮಧ್ಯಪ್ರದೇಶ್ ನೈಟ್ ರೈಡ್. ಚಾರ್ಜ್ ಇದ್ದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇಲ್ಲಿಂದ ನಮ್ಮ ಕರ್ನಾಟಕ 1600 ಕಿಲೋಮೀಟರ್ ಸಮಥಿಂಗ್ ಇದೆ. ಅವಾಗ ಮಲ್ಕೊಂಡ್ರೆ ಸಾಕು ಮನೆಗೆ. ನನಗೆ ಇವಾಗ 13 ದಿನ ಆಯ್ತು ಮನೆಯಿಂದ ಹೊರಗಡೆ ಬಂದು. ಶಿವಮೊಗ್ಗದಿಂದ ಅರುಣಾಚಲಿಂದ ಶಿವಮೊಗ್ಗ 2 ಸೈಡ್ ರೈಡ್ ಮಾಡಿರೋದು ನಾನು ಈ ಬೈಕಲ್ಲಿ. ಆಲ್ರೆಡಿ ಇವಾಗ 2 ಸಲ ಸರ್ವಿಸ್ ಆಗಿದೆ, ಇನ್ನೂ 1 ಸಲ ಸರ್ವಿಸ್ ಆಗಬೇಕು. ಅದು ನಾಗ್ಪುರಲ್ಲಿ ಮಾಡ್ತೀನಿ. ನಾಗ್ಪುರಲ್ಲೂ ಅಲ್ಲೇ ಬರುತ್ತೆ, ಅಲ್ಲೇ ಸರ್ವಿಸ್ ಮಾಡಿಸ್ಕೊಂಡು ನೆಕ್ಸ್ಟ್ ರೈಡ್. ಬೆಳಗ್ಗೆ ನಾನು ರೈಡು ಸ್ಟಾರ್ಟ್ ಮಾಡಿದ್ದು ಬಿಹಾರ್ನ ಚಾಪ್ರಾ ಅಂತ ಬರುತ್ತೆ, ಪಟ್ನಾತ್ ಹತ್ರ ಬರೋ ಊರದು. ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟು ಬಿಹಾರಿಂದ ಉತ್ತರ ಪ್ರದೇಶ, ಅಲ್ಲಿಂದ ಮಧ್ಯಪ್ರದೇಶಿಗೆ ಎಂಟ್ರಿ ಆಗಿರೋದು. ಒಂದೇ ದಿನದಲ್ಲಿ 3 ಸ್ಟೇಟ್ನ ಕ್ರಾಸ್ ಮಾಡಿರೋದು. ಆಲ್ಮೋಸ್ಟು 600 ಕಿಲೋಮೀಟ್ರ್ ಕವರ್ ಮಾಡ್ತೀನಿ ನಾನು ಈ ರೈಡಲ್ಲಿ. ಬೆಳಗ್ಗೆ 4 ಗಂಟೆ ತನಕ ರೈಡ್ ಮಾಡಿ ರೆಸ್ಟೇ ಇರಲ್ಲ ಗುರು, ಆ ಥರ ಓಡಿಸ್ತೀನಿ ಗಾಡಿನ. ಆಮೇಲೆ ವೀಡಿಯೋನೂ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಆಲ್ಮೋಸ್ಟು ನನಗೆ ಬ್ಯಾಟ್ರಿ ಬ್ಯಾಕಪ್ ಇಲ್ಲದೆ, ರೆಸ್ಟ್ ಕೂಡ ಇಲ್ಲದೆ ನಾನ್ ಸ್ಟಾಪ್ ರೈಡ್ ಮಾಡ್ತಾ ಇರೋದು. ಆಮೇಲೆ ನನ್ನ ಬೈಕ್ ಕೂಡ ಸರ್ವಿಸಿಗೆ ಬಂದಿರುತ್ತೆ. ನಾಗ್ಪುರಲ್ಲಿ ಸರ್ವಿಸ್ ಮಾಡಿಸ್ಬೇಕಾಗತ್ತೆ ಆ್ಯಕ್ಚುಲಿ, ಬಟ್ ನಾನು ನಾಗ್ಪುರ ಮಹಾರಾಷ್ಟ್ರದಲ್ಲಿ ಸರ್ವಿಸ್ ಮಾಡಿಸಲ್ಲ. ಅದಕ್ಕೂ ಮುಂಚೆನೇ ಕಟ್ನಿ ಅಂತ ಒಂದು ಊರು ಬರುತ್ತೆ, ಅದೇ ಊರಿನಲ್ಲೇ ಬೆಳಗ್ಗೆ 4 ಗಂಟೆ ನಾನು ರೀಚ್ ಆಗಿರ್ತೀನಿ. ಅಲ್ಲೇ ಮತ್ತೆ ಸ್ಟೇ ಮಾಡಿ ಅದೇ ಊರಿನಲ್ಲೇ ಬೈಕ್ನ ಸರ್ವಿಸ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಸೀದಾ ಹೊರಡೋದೆ ಬಿಜಾಪುರ ಕಡೆಗೆ. ನಾನ್ ಸ್ಟಾಪ್ ರೈಡ್ ಗುರು. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ 1100 ಕಿಲೋಮೀಟ್ರ್ ಸಮಥಿಂಗ್ ಆಗುತ್ತೆ. ಬಟ್ ಅದು ಬಿಡೋದೇ ಇಲ್ಲ. ಬೆಳಗ್ಗೆ 11 ಗಂಟೆಗೆ ನಾನು ಸರ್ವಿಸ್ ಎಲ್ಲ ಮಾಡಿಕೊಡ್ತಾರೆ, 11ರಿಂದ 12 ಗಂಟೆ ಅಷ್ಟೊತ್ತಿಗೆ ಕೊಡ್ತಾರೆ. ಮಧ್ಯಾಹ್ನ ಊಟ ಮಾಡ್ಕೊಂಡು ನಾನು ಬಿಟ್ಟವನು ಸೀದಾ ಹೊಡೆದಿದ್ದೆ ಬಿಜಾಪುರ್ಗೆ. ಮಧ್ಯಾಹ್ನ ರೈಡ್ ಸ್ಟಾರ್ಟ್ ಮಾಡಿದವನು ಅವತ್ತಿನ ಹಗ್ಲಿಡಿ ಗಾಡಿ ಓಡಿಸಿ, ನೆಕ್ಸ್ಟ್ ನೈಟ್ ಪೂರ್ತಿ ಗಾಡಿ ಓಡಿಸಿ, ಬೆಳಗ್ಗೆ ಮತ್ತೆ ಹೋಗಿ ಬಿಜಾಪುರ್ನಲ್ಲಿ ರೀಚ್ ಆಗಿರೋದು. ನಾನು ಫುಲ್ ಓವರ್ ನೈಟ್ ಗಾಡಿ ಹೊಡೆದ್ಬಿಟ್ಟಿದ್ದೀನಿ 1100 ಕಿಲೋಮೀಟರ್. ಫೈನಲಾಗಿ ಊರ ಹತ್ರ ಬಂದೆ. ಎಕ್ಸ್ಪೆಕ್ಟೇಷನ್ ಏನಿದೆ ಗೊತ್ತಿಲ್ಲ, ಸೀದಾ ಮನೆಗೆ ಹೋಗಬೇಕು. ಮನೆಗೆ ಹೋದ್ಮೇಲೆ ಏನು ಮಾಡ್ತಾರೋ, ಹೆಂಗೆ ರಿಯಾಕ್ಷನ್ ಕೊಡ್ತಾರೋ ಗೊತ್ತಿಲ್ಲ. ಟೋಟಲಾಗಿ ನಾನು ಟ್ರಿಪ್ ಹೊಡ್ತಿರೋದು ಇದ್ದೇ ಪ್ಲೇಸ್, ಮನೆಯಿಂದ ಹಿಡಿದು ಶಿವಳಕುಪ್ಪದಿಂದ ಹಿಡಿದು ಅರುಣಾಚಲ್ ಪ್ರದೇಶ್ ಪಾಸಿಘಾಟ್ ಟು ಮರಿಯಾಂಗ್ ಲೈನ್ ಕ್ರಾಸ್ ಮಾಡಿ ಬಂದಿರೋದು. ಅದು R15 ನಾನು ಒಬ್ಬನೇ ಅಂದ್ಕೊಳ್ತೀನಿ, ಮತ್ತು ಇನ್ಯಾರು ಹೋಗೋ ಚಾನ್ಸ್ ಇಲ್ಲ. ಯಾಕಂದರೆ R15 ಯಾರು ಅಷ್ಟು ದೂರ ಆ ಕಡೆ ಸೈಡೆಲ್ಲ ಹೋಗಲಿಲ್ಲ. ಇಲ್ಲ ನಾರ್ಮಲ್ ಬೇರೆ ಬೇಕಲ್ಲಿ ಹೋಗಿದ್ದಾರೆ, R15 ಎಲ್ಲ ಹೋಗಿಲ್ಲ ಅಂದ್ಕೊತೀನಿ. ಈವನ್ ತವಾಂಗ್ ಕೂಡ ಅಷ್ಟೇ, ತವಾಂಗು R15 ಯಾರು ಹೋಗಿಲ್ಲ ಆ ಕಡೆ. ಹೋಗಿದ್ದಾರೆ ಇರ್ಬೋದು, ಬಟ್ ಓಡಿಸ್ಕೊಂಡು ಬಂದಿರೋದಂದರೆ ಒನ್ ಆ್ಯಂಡ್ ಓನ್ಲಿ ಮೀ. ಅದೇ ಒಂದು ಹೆಮ್ಮೆ ಇದೆ. ನಮಸ್ಕಾರ. ಹೌದಾ, ಬೆಂಗಳೂರು ಪಾಸಿಂಗು. ಅಕ್ಷತಕ್ಕ ಬಂದ್ಯಾರಾ? ಅಕ್ಷತಕ್ಕ ಮನೆಗೆ ಹೋದ್ಮೇಲೆ ಅಮ್ಮ ಚೆನ್ನಾಗಿ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡವ್ರೆ. ನೋಡ್ರಿ ಏನು ಮಾಡಿದ್ರು ಆರತಿ ಮಾಡೋದು ಮಾತ್ರ ಬಿಡಲ್ಲ. ಆರು ಗಂಟೆ ಆಯ್ತಲ್ಲ. ವಿಡಿಯೋ